ಕ್ರಿಕೆಟ್ ಲೋಕ 2011ರ ವಿಶ್ವಕಪ್ ಗೆಲುವನ್ನ ಮರೆಯೋಕೆ ಸಾಧ್ಯನೇ ಇಲ್ಲ. 28 ವರ್ಷಗಳ ಬಳಿಕ ಕೋಟ್ಯಾನುಕೋಟಿ ಭಾರತೀಯರ ಕನಸು ನನಸಾದ ಕ್ಷಣ ಅದು. ಫೈನಲ್ ಪಂದ್ಯದ ಹೋರಾಟ ಅಭಿಮಾನಿಗಳ ಕಣ್ಣಿಗೆ ಕಟ್ಟಿದಂತಿದೆ. 275 ರನ್ಗಳ ಟಾರ್ಗೆಟ್ ಬೆನ್ನತ್ತಿದ್ದ ಟೀಂ ಇಂಡಿಯಾ ಆರಂಭದಲ್ಲಿ ಆಘಾತ ಎದುರಿಸಿತ್ತು. ಆಗ ಕೆಚ್ಚೆದೆಯ ಹೋರಾಟ ನಡೆಸಿದ ಗಂಭೀರ್ ತಂಡದ ಗೆಲುವಿನ ರೂವಾರಿಯಾದ್ರು. ಆದರೆ ಕೇವಲ 3 ರನ್ ಅಂತರದಲ್ಲಿ ಅಮೂಲ್ಯ ಶತಕ ಸಿಡಿಸೋ ಅವಕಾಶವನ್ನ ಮಿಸ್ ಮಾಡಿಕೊಂಡ್ರು. ಅಂದು ಶತಕ ಕೈತಪ್ಪಿದ್ದಕ್ಕೆ ನಾಯಕ MS ಧೋನಿ ಕಾಣುವಂತೆ ಸ್ವತಃ ಗಂಭೀರ್ ಹೇಳಿರೋ ಮಾತಿದು. ನಾನು 97 ರನ್ ಗಳಿಸಿ ಆಡ್ತಿದ್ದಾಗ ಹತ್ತಿರ ಬಂದ ಧೋನಿ ಇನ್ನು ಕೇವಲ 3 ರನ್ ಗಳಿಸಿದ್ರೆ ಸೆಂಚುರಿ ಪೂರೈಸಬಹುದು, ಮೊದಲು ಶತಕ ಪೂರೈಸಿ ಎಂದು ಸಲಹೆ ಕೊಟ್ಟರು. ಅಲ್ಲಿವರೆಗೆ ಶ್ರೀಲಂಕಾ ನೀಡಿದ ಟಾರ್ಗೆಟ್ ಬೆನ್ನತ್ತಿ ತಂಡವನ್ನ ಗೆಲುವಿನ ದಡ ಸೇರಿಸೋದು ಮಾತ್ರ ನನ್ನ ಗುರಿಯಾಗಿತ್ತು. ಯಾವಾಗ ಧೋನಿ ಈ ಸಲಹೆ ನೀಡಿದ್ರೋ ಆಗ ವೈಯಕ್ತಿಕ ಸಾಧನೆಯ ಕಡೆಗೆ ಗಮನ ಹರಿಸಿದೆ. ಏಕಾಗ್ರತೆ ಹೋಯ್ತು. ಹೀಗಾಗಿ ಸಲಹೆ ನೀಡಿದ ಮರು ಎಸೆತದಲ್ಲಿ ಬೋಲ್ಡ್ ಆದೆ. ಧೋನಿ ಅಂದು ಸಲಹೆ ನೀಡಿದ್ರೆ ನಾನು ಅವಿಸ್ಮರಣೀಯ ಸಾಧನೆ ಮಾಡ್ತಿದ್ದೆ ಅಂತ ಗಂಭೀರ್ ಹೇಳ್ಕೊಂಡಿದ್ದಾರೆ.